ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳನ್ನ 3 ಗುಂಪುಗಳನ್ನು ಮಾಡಿ ಅದರಂತೆ ರೋಸ್ಟರ್ ಹಂಚಿಕೆ ನಿಯಮ ಮಾಡಿ ನೇಮಕಾತಿಗಳನ್ನು ಕಾಲ್ಫಾರ್ ಮಾಡಿತ್ತು. ಈ ನೇಮಕಾತಿ ಕಾಲ್ಫಾರ್ ಮಾಡಿದ್ರಲ್ಲಿ ಇಡೀ ಎಲ್ಲಾ ಹುದ್ದೆಗಳು ಗುಂಪಿನ ಒಂದಿನ ಪಟ್ಟಿಯಲ್ಲಿರುವಂತಹ ಸಮುದಾಯಗಳಿಗೆ ಹಂಚಿಕೆ ಆಗಿದ್ದಾವೆ. ಬಿ ಮತ್ತು ಸಿ ನಲ್ಲಿ ಇರುವಂತಹ ಗುಂಪಿನ ಸಮುದಾಯಗಳಿಗೆ ಜೂರೋ ಅಂದ್ರೆ ಶೂನ್ಯ ಹುದ್ದೆಗಳನ್ನು ನಿಗದಿ ಮಾಡಿದ್ದಾರೆ. ಇದ್ರ ಮುಖಾಂತರ ಈ ನಮ್ಮ ಸಮುದಾಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಈ ರೋಸ್ಟರ್ ಪದ್ಧತಿ ನಿಯಮವನ್ನು ವಾಪಸ್ ಪಡಿಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ. ಮತ್ತು ಈಗ ದೇಶಾದ್ಯಂತ ಜನಗಣತಿ ನಡೀತಾ ಇದೆ. ಆ ಜನಗಣತಿಯ ವರದಿ ಬಂದ್ರೆ ಯಾರು ಎಷ್ಟು ಹಿಂದುಳಿದಿದ್ದಾರೆ, ಯಾರ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಏನು ಗೊತ್ತಾಗುತ್ತೆ. ಹಾಗಾಗಿ 27ರ ಜನಗಣತಿ ವರದಿ ಬರೋವರೆಗೂ ಈ ಒಳ ಮೀಸಲಾತಿ ವಿಚಾರಕ್ಕೆ ಅನಗತ್ಯವಾಗಿ ಕೈ ಹಾಕಬಾರದು ಅನ್ನುವಂಥ ಬೇಡಿಕೆಯನ್ನ ಇವತ್ತು ಮಾಡಿಸ್ತಾ ಇದೀವಿ. ಮತ್ತು ಬಹಳ ಮುಖ್ಯವಾಗಿ SC ST ಸಮುದಾಯಗಳಿಗೆ ಮೀಸಲಿಟ್ಟಿರುವಂತಹ 24% ಹಣ ಏನಿದೆಯಲ್ಲ, ಆ ಹಣವನ್ನು ಇವತ್ತು ಈ ಸಮುದಾಯಗಳ ಅಭಿವೃದ್ಧಿಗಾಗಿನೇ ಬಳಸಬೇಕು. ಆ ಕಾರಣಕ್ಕಾಗಿ ಅದಕ್ಕೆ ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಬೇಕಂತ ಒತ್ತಾಯ ಮಾಡಿದೀವಿ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ, ಎಲ್ಲಾ ತಾಲೂಕುಗಳಿಂದ ಬಂಜಾರ, ಬೋವಿ, ಕೊರಚ, ಕೊರ್ಮ, ಸೂಕ್ಷ್ಮ ಸಮುದಾಯಗಳ ಮುಖಂಡರುಗಳು ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇದೊಂದು ಐತಿಹಾಸಿಕವಾದಂತಹ ಹೋರಾಟ. ಈ ಐತಿಹಾಸಿಕ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದೀವಿ. ಸರ್ಕಾರದ ಮಂತ್ರಿಗಳು ಬಂದು ಇವತ್ತು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಬೇಕು. ಇಲ್ಲದಿದ್ರೆ ಈ ಹೋರಾಟವನ್ನು ಮತ್ತೆ ನಾಳೆಗೂ ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ. ಇಲ್ಲ, ಖುದ್ದು ನಮ್ಮ ಹೋರಾಟದ ಜಾಗಕ್ಕೆ ಸಚಿವರು ಬಂದು ಇಲ್ಲಿ ಮನವಿ ಪತ್ರವನ್ನು ಸ್ವೀಕರಿಸಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಅವರು ಬರೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಬರದೇ ಇದ್ರೆ ನಾಳೆಗೂ ಕೂಡ ಮುಂದುವರಿಸ್ತೀವಿ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 101 ಜಾತಿಗಳು ಇದೀವಿ. 101 ಜಾತಿಗಳನ್ನು ಕೂಡ ನಾವು ಅಣ್ಣ ಸಹೋದರರು. ನಾವು ಯಾರಿಗೂ ತೊಂದರೆ ಆದ್ರೆ ಯಾರು ಸಹಿಸಿಕೊಳ್ಳೋದಿಲ್ಲ. ಆದ್ರೆ ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಳ್ತೀವಿ. ನಮ್ಮ ಹಕ್ಕನ್ನು ಕಸ್ಕೊಳ್ಳೋದಕ್ಕೆ ನಾವು ಯಾರಿಗೂ ಅಧಿಕಾರವನ್ನು ಬಿಟ್ಕೊಡೋದಿಲ್ಲ. ಮೇಡಮ್, ಈಗ ರೋಸ್ಟರ್ ಹಂಚಿಕೆಯಲ್ಲಿ ಏನಿದೆ ತಾಂತ್ರಿಕ ದೋಷಗಳೇನಿದಾವು, ನ್ಯೂನತೆಗಳಿದಾವು, ಇವನ್ನ ಯಾವನು ರಾಜ್ಯ ಸರ್ಕಾರದವರು ತಿಳ್ಕೊಂಡಿಲ್ಲ. ಅವನ್ನ ಕೇವಲ ಯಾವ ಕಡೆ ಒತ್ತಡ ಬರ್ತಾ ಇದೆ ಆ ಕಡೆ ವಾಲತ ಅವೈಜ್ಞಾನಿಕವಾಗಿ ರೋಸ್ಟರ್ ಬಿಂದು ಇರೋದ್ರಿಂದ ಕೇವಲ ಅವರು ಇಲ್ಲಿ ಯಾವುದೇ ಸಾಮಾಜಿಕ ನ್ಯಾಯ ಅದ್ರ ಬಗ್ಗೆನೇ ಗಮನ ಹರಿಸದೆ ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಯಾವ ಕಡೆ ಒತ್ತಡ ಬರ್ತಾ ಇದೆ ಆ ಕಡೆ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಿಮ್ಗೆ ಉದಾಹರಣೆಗೆ ಮೊನ್ನೆ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ನೋಟಿಫಿಕೇಶನ್ ಆಗುತ್ತಾ 9 ಸೀಟ್ಗಳು SC ಅಂತ ಬರುತ್ತೆ, 9 ಸೀಟ್ಗಳು ಪ್ರವರ್ಗ A ಅಂತ ಹೋಗ್ಬಿಡ್ತು. ಅದಾದ ತಕ್ಷಣ ಬಲಗೈ ಸಮುದಾಯದವರಿಗೆ ಅರಿವಾಯಿತು, ನಾವು ಒಳ ಮೀಸಲಾತಿ ಬೇಕು 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 ಅಂತ ಅವರು ಹೋರಾಟ ಮಾಡಿದ್ರು. ಅವ್ರಿಗೂ ವಾಸ್ತವಿಕ ಸತ್ಯಾಂಶ ಮೊನ್ನೆ ಏನು ಕೆಲವೊಂದು ಸಂಸ್ಥೆಗಳಲ್ಲಿ ನೋಟಿಫಿಕೇಶನ್ ಆದ್ಮೇಲೆ ಅವ್ರಿಗೂ ಕೂಡ ಗೊತ್ತಾದ್ಮೇಲೆ ಅವರು ಕೂಡ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು. ಈಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ಮೀಸಲಾತಿ 56% ಮಾಡುವ 50%ಗಿಂತ ಹೆಚ್ಚಿಗೆ ಮಾಡುವುದಿಲ್ಲ ಅಂತಂದು ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಇಲ್ಲಿ ಹೈಕೋರ್ಟ್ ನಲ್ಲಿ ಸ್ಟೇ ಬರ್ದಿರೋದ್ರಿಂದ ಮೀಸಲಾತಿ ಪರ್ಸೆಂಟೇಜ್ ಈಗ 15 ಮತ್ತು 3ಕ್ಕೆ ಬಂದಿದೆ. ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ಒಂದು ಈಗೇನು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ 56,000 ಸೀಟ್ಗಳನ್ನ, ಅದನ್ನ ಹಳೆ ಮೀಸಲಾತಿ ಪ್ರಕಾರನೇ ಮಾಡ್ತೀವಿ ಅಂತ ಸರ್ಕಾರದವ್ರು ಹೇಳಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಅಕಸ್ಮಾತ್ ಅವರು ಒತ್ತಡಕ್ಕೆ ಮಾಡಿದ್ದು ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಒಳ ಮೀಸಲಾತಿ ಪ್ರಕಾರನೇ ಅವ್ರೇನಾದ್ರು ಹುದ್ದೆಗಳನ್ನ ಭರ್ತಿ ಮಾಡೋದಾಗ್ಲಿ, ಕಾಲೇಜುಗಳಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡೋದಾದ್ರೂ ಮಾಡಿದೆ ಅಂದ್ರೆ ನಮ್ಮ ಈ ಹೋರಾಟ ಅವಿರತವಾಗಿರುತ್ತೆ. ಕಳೆದ ಬಾರಿ ಬಿಜೆಪಿ ಸರ್ಕಾರದವರೇನು ಮೀಸಲಾತಿಯನ್ನ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದ್ರಿಂದ ಅವರಿಗೊಂದು ಹೀನಾಯವಾದಂತ ಸೋಲನ್ನು ಅವರು ಅನುಭವಿಸಿದ್ರು. 100 ಚಿಲ್ಲರೆ ಸೀಟ್ಗಳಿಂದ ಅವರು 65 ಸೀಟ್ಗಳಿಗೆ ಬಂದು ನಿಂತರು. ಈ ಕಾಂಗ್ರೆಸ್ ಸರ್ಕಾರಕ್ಕೂ ನಾವು ತಮ್ಮ ಮಾಧ್ಯಮಗಳ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ತಾವೇನಾದ್ರೂ ಇಂಥ ಅವೈಜ್ಞಾನಿಕ ಅಸಂವಿಧಾನಿಕ ರೋಸ್ಟರ್ ಬಿಂದುವನ್ನು ಹೊಂದಿದಂತ ಒಳ ಮೀಸಲಾತಿಯನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಕಳೆದ ಸರ್ಕಾರ ಅನುಭವಿಸೋದಕ್ಕಿಂತ ಹೀನಾದವಾದ ಸೋಲನ್ನು ತಾವು ಅನುಭವಿಸಬೇಕಾಗುತ್ತೆ. ಕೇವಲ 6% ಇರ್ತಕ್ಕಂಥ ಒಂದು ಸಮುದಾಯವನ್ನ ಓಲೈಕೆ ಮಾಡಲು ನೀವು ಪ್ರಯತ್ನಿಸಿ ಇದನ್ನು ಜಾರಿಗೆ ತರಲು ಪ್ರಯತ್ನಿಸಿದ್ರೆ ಇನ್ನುಳಿದಂತ 11% ಇರ್ತಕ್ಕಂಥ SC ಎಲ್ಲ ಸಮುದಾಯಗಳನ್ನ ವಿರೋಧವನ್ನು ತಾವು ಕಟ್ಕೋಬೇಕಾಗುತ್ತೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ಅವ್ರು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ಕೊಟ್ಟಿತ್ತು, ಸಾಮಾಜಿಕವಾಗಿ ಹಿಂದುಳಿದಂತ ಅತಿ ಸೂಕ್ಷ್ಮ ಜಾತಿಗಳನ್ನ ಗುರುತಿಸಿ ಅವರಿಗೆ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ನಾಗಮೋಹನ್ ದಾಸ್ ಅವರು ವಾಸ್ತವಿಕ ಸತ್ಯಾಂಶಗಳನ್ನು ಮರೆಮಾಚಿ ನಿಜವಾದ ಅಂಕಿ ಸಂಖ್ಯೆಗಳನ್ನ ಬಿಟ್ಟು ಕೇವಲ ಅವರು ಇದು ನಾಗಮೋಹನ್ ದಾಸ್ ಅವರು
ವರದಿ ಏನಿದೆ ಇದು ಒಂದು ವೈಜ್ಞಾನಿಕವಾದ ವರದಿ ಅಲ್ಲ. ನಾಗಮೋಹನ್ ದಾಸ್ ಅವರ ಒಂದು ವೈಯಕ್ತಿಕ ಅಭಿಪ್ರಾಯ ಅಂತ ನಮಗೆಲ್ಲ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ದರಿಂದ ನಾವೇನು ಹೇಳ್ತೀವಿ, ಈಗೇನು 26ಕ್ಕೆ ಜನಗಣತಿ ಆಗ್ತಾ ಇದೆ, ಆ ಜನಗಣತಿಯನ್ನ ಆಧರಿಸಿ ರೋಸ್ಟರ್ ಬಿಂದುವನ್ನ ಪರಿಷ್ಕರಣೆ ಮಾಡಿ ಎಲ್ಲ ಪರಿಶಿಷ್ಟ ಜಾತಿಗಳು ಸಮಾನಾಂತರವಾದ ಸಾಮಾಜಿಕ ನ್ಯಾಯ ಏನು ಸಂವಿಧಾನದ ಆರ್ಟಿಕಲ್ 1, ಸಂವಿಧಾನದ ಆರ್ಟಿಕಲ್ 16 ಭಾಗ 1, ಸಂವಿಧಾನದ ಆರ್ಟಿಕಲ್ 16 ಭಾಗ 4 ಅದ್ರ ಪ್ರಕಾರ ಎಲ್ಲರಿಗೂ ಸಾಮಾಜಿಕ ಸಮನ್ವಯತೆಯಲ್ಲಿ ಬರೋ ಹಾಗೆ ನಾವು ತೀರ್ಮಾನವನ್ನು ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾಗ್ತಂತ ನಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತೀವಿ.